ಕಮೆಂಟ್ ಸೆಕ್ಷನಲ್ಲಿ ನನಗೆ ಇಷ್ಟು ರ್ಯಾಂಕ್ ಬಂದಿದೆ, ಯಾವ ಕಾಲೇಜ್ ಸಿಗ್ಬೋದು, ಯಾವ ಕೋರ್ಸ್ಗೆ ಅಪ್ಲೈ ಮಾಡಿದ್ರೆ ಚೆನ್ನಾಗಿರುತ್ತೆ, ತುಂಬಾ ನಿಮಗೆಲ್ಲ ಡೌಟ್ಸ್ ಇದೆ. ಅದು ಎಲ್ಲಾನು ನಾನು ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ದಿನ ಹೊಸ ವಿಡಿಯೋ, ಅದು KCET ಬಗ್ಗೆನೇ ಆಗಿದೆ. ಏನು ಅಂತ ಅಂದರೆ KCET ಕಟ್ ಆಫ್ 2025ಗೆ ಎಷ್ಟಿದೆ, ಯಾವ ಕೋರ್ಸ್ನ ಚೂಸ್ ಮಾಡ್ಕೋಬೇಕು, ಯಾವ ಕಾಲೇಜ್ ಬೆಸ್ಟ್, ಎಲ್ಲಾನು ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನನಗೆ ಗೊತ್ತಿರುವಂಥ ಅಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಾನು ಹೇಳುವಂಥ ಕಾಲೇಜ್ ಕಟ್ ಆಫ್ ಎಲ್ಲಾನು ಕೂಡ ನೀವು ಒಂದು ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಿಮಗೆ ಎಷ್ಟೇ ರ್ಯಾಂಕ್ ಬಂದಿದ್ರೂ ಪರವಾಗಿಲ್ಲ, ಅದರ ರ್ಯಾಂಕ್ ತಕ್ಕನಾಗೆ ಕೋರ್ಸ್ಗಳು ಕೂಡ ಇರುತ್ತೆ. ನೀವು ಇಷ್ಟು ರ್ಯಾಂಕ್ ಬಂದ್ಬಿಟ್ಟಿದೆ ಅಂತ ಬೇಜಾರು ಮಾಡ್ಕೊಳ್ಳೋದು, ಒಂದು ವರ್ಷ ಡ್ರಾಪ್ ತೊಗೊಳ್ಳೋದು, ಇದನ್ನು ಮಾಡಬೇಡಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಡ್ರಾಪ್ ತೊಗೊಳ್ಳೋದು KCETಗೆ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಇಂಜಿನಿಯರಿಂಗ್ಗೆ ಸಂವಾದದೇ ಬೇರೆ ಕೋರ್ಸ್ ಇದ್ದಾಗ ನಾವು ಡ್ರಾಪ್ ತೊಗೊಳ್ಳೋದು ಅನ್ನೆಸೆಸರಿ. ನೆಸೆಸಿಟಿ ಇಲ್ಲ ಅಂತ ನನಗೆ ಅನಿಸುತ್ತೆ. ಇಲ್ಲ, ನಾವು ಡ್ರಾಪ್ ತೊಗೊಂಡು ಸೀರಿಯಸ್ ಆಗಿ ಓದಿ ನೆಕ್ಸ್ಟ್ ಟೈಮ್ ಒಳ್ಳೆ ರ್ಯಾಂಕ್ನ ತೊಗೊಳ್ತೀವಿ ಅಂತ ಅಂದರೆ ಇಟ್ಸ್ ಅಪ್ ಟು ಯು. ಅದು ನಿಮ್ಮ ಒಂದು ಇಂಟ್ರೆಸ್ಟ್ಗೆ ಬಿಟ್ಟಿರೋ ಅಂಥದ್ದು. ಇಲ್ಲ, ನಮಗೆ ಇಷ್ಟ ಇಲ್ಲ, ನೆಕ್ಸ್ಟ್ ಟೈಮು ಡ್ರಾಪ್ ತೊಗೊಂಡ್ರೆ ತೆಗಿತೀವೋ ಇಲ್ವೋ ಅಂತ ಡೌಟ್ ಇರೋರು ಹಲವಾರು ಕೋರ್ಸ್ ಇದೆ. ಅದು ಅಪ್ಕಮಿಂಗ್ ವಿಡಿಯೋಸಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಿಮ್ಗೆ ಯಾವ ಕೋರ್ಸ್ ಬಗ್ಗೆ ತಿಳ್ಕೊಬೇಕು ಅಂತ ನಾನು ಡೆಫಿನೆಟ್ ಆಗಿ ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಕಟ್ ಆಫ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಇರುತ್ತೆ. ಮೊದಲನೇದಾಗಿ ನೀವು ಏನು ತಿಳ್ಕೊಬೇಕು ಅಂತ ಅಂದರೆ, ಕಟ್ ಆಫ್ ರ್ಯಾಂಕ್ ಏನಿರುತ್ತೆ ಅಂದರೆ ಕಟ್ ಆಫ್ ಮಾರ್ಕ್ಸ್ ನಿಮ್ಮ ಕ್ಯಾಟಗರಿ ಮೇಲೆ ಕೂಡ ಬೇಸ್ ಆಗಿರುತ್ತೆ, ಮತ್ತು ನಿಮ್ಮ ಕ್ಯಾಟಗರಿ ಮೇಲೆ ಕೂಡ ಅದು ವೇರಿ ಆಗುತ್ತೆ. ಒಂದೊಂದು ಕ್ಯಾಟಗರಿಗೆ ಒಂದೊಂದು ಥರ ಕಟ್ ಆಫ್ ಇರುತ್ತೆ. ನಿಮ್ಮ ಕ್ಯಾಟಗರಿ ಯಾವುದು ಅಂತ ನೀವು ತಿಳ್ಕೊಂಡು ನಿಮ್ಮದು ಕ್ಯಾಟಗರಿ ಬೇಸ್ ಮೇಲೆ ಎಷ್ಟು ಕಟ್ ಆಫ್ ಇದೆ, ಯಾವ್ಯಾವ ಕಾಲೇಜಲ್ಲಿ ಅಂತ ನೋಡ್ಕೋಬೇಕು. ಅದ್ರ ಮೇಲೆ ಯಾವ ಕೋರ್ಸ್ನ ತೊಗೊಳ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ, ನಿಮ್ಮ ಕ್ಯಾಟಗರಿ ಬೇಸ್ ಮೇಲೆ ಎಷ್ಟು ಕಟ್ ಆಫ್ ಇದೆ ಆ ಕಾಲೇಜಲ್ಲಿ ಪರ್ಟಿಕ್ಯುಲರ್ ಕೋರ್ಸ್ಗೆ ಅಂತ ತಿಳ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇದೆಲ್ಲ ನೀವು ಯಾವಾಗ ಮಾಡಬೇಕು ಅಂತ ಅಂದರೆ, ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ, ಬಿಫೋರ್ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಯು ಶುಡ್ ಡೂ ಆಲ್ ದಿಸ್ ಪ್ರಾಸೆಸ್. ನನಗೆ ಕೇಳೋದಾದರೆ, ಇಂಜಿನಿಯರಿಂಗಲ್ಲಿ ಬೆಸ್ಟ್ ಕೋರ್ಸ್ ಅಂತ ಅಂದರೆ ಈಗ ತುಂಬಾ ಟ್ರೆಂಡಿಂಗ್ ಆಗ್ತಾ ಇರುವಂಥ AI ML ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷನ್ ಲರ್ನಿಂಗ್ ಆಗಿರ್ಬೋದು, ಇನ್ನು ಹಲವಾರು CS ಅಲ್ಲೇ ಎಷ್ಟೊಂದು ಕೋರ್ಸ್ಗಳೆಲ್ಲ ಇರುತ್ತೆ. ಅದನ್ನೆಲ್ಲನೂ ಕೂಡ ನೀವು ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದು, ಸೈಬರ್ ಸೆಕ್ಯೂರಿಟಿ, ಇನ್ನೂ ತುಂಬ ಕೋರ್ಸ್ಗಳಿದ್ದಾವೆ. ಅದನ್ನೆಲ್ಲನೂ ನೀವು ಮೈಂಡಲ್ಲಿ ಇಟ್ಕೊಂಡು ಅಪ್ಲೈ ಮಾಡಿ. ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಅಂತ ಯಾವುದೋ ಕೋರ್ಸಲ್ಲಿ ಯೂಸ್ ಇಲ್ಲದೇ ಇರೋ ಅಂಥದ್ದನ್ನು ಮಾಡಿಕೊಂಡ್ರೆ ಅದು ಯೂಸ್ ಇರೋದಿಲ್ಲ ನಿಮಗೆ ಪ್ಲೇಸ್ಮೆಂಟ್ಸ್ ಎಲ್ಲ ಆಗೋದಕ್ಕೆ. ಸೊ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಯೂಸ್ ಇರುವಂಥ ಕೋರ್ಸ್ ಮತ್ತು ಒಳ್ಳೆ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕೆಲವೊಂದಷ್ಟು ಕಾಲೇಜ್ ಕಟ್ ಆಫ್ನ ಕೂಡ ಹೇಳ್ತೀನಿ, ಮತ್ತು ಆ ಕಾಲೇಜಲ್ಲಿ ಪರ್ಟಿಕ್ಯುಲರ್ ಕೋರ್ಸ್ಗೆ ಎಷ್ಟು ಕಟ್ ಆಫ್ ಇದೆ ಅಂತಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಇದು ಏನಿದೆ ಹಾಗೆ ರಾ ಆಗಿ ಶೇರ್ ಮಾಡ್ತಾ ಇದ್ದೀನಿ, ಯಾವುದು ಒಂದು ಫಿಲ್ಟರ್ ಅಪ್ಲೈ ಮಾಡಿ ಹೇಳ್ತಾ ಇಲ್ಲ. ಬಿಕಾಸ್ ನಿಮಗೆ ಇವಾಗ ಇದು ಗೊತ್ತಾದರೆ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ನಾನು ಶುಗರ್ ಕೋಟ್ ಮಾಡಿ, ಇಲ್ಲ ನಿಮ್ಗೆ ಎಷ್ಟು ರ್ಯಾಂಕ್ ಬಂದಿದ್ರೂ ನಿಮಗೆ ಕಾಲೇಜ್ ಸಿಗುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಒಂದು ಸತಿ ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ, ಆವಾಗ ತುಂಬ ಬೇಜಾರಾಗುತ್ತೆ. ಸೊ ಡೋಂಟ್ ಎವರ್ ಟ್ರೈ ಟು ಶುಗರ್ ಕೋಟ್ ಮಾಡಿಕೊಂಡು ಮಾತಾಡೋದು, ಅಥವಾ ಶುಗರ್ ಕೋಟ್ ಮಾಡಿ ಒಬ್ಬರಿಗೆ ಒಂದನ್ನು ಹೇಳೋದು ಮಾಡಬೇಡಿ. ಮೇ ಬಿ ಆ ರಿಯಾಲಿಟಿ ಅವ್ರಿಗೆ ಗೊತ್ತಾದಾಗ ತುಂಬ ಅವರಿಗೆ ನೋವಾಗುತ್ತೆ. ಸೊ ನಾನು ಯಾವಾಗಲೂ ಅದನ್ನೇ ಬಿಲೀವ್ ಮಾಡೋದು, ಏನಿದೆ ಅದನ್ನು ಹಾಗೆ ಹೇಳಿಬಿಡೋಣ. ಅವ್ರಿಗೆ ಬೇಜಾರಾದರೂ ಪರವಾಗಿಲ್ಲ, ಅವ್ರಿಗೆ ಅದು ಮುಂಚೆನೇ ತಿಳಿದಿದ್ರೆ ಮುಂದೆ ನೋವಾಗೋದು ತಪ್ಪುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಸೊ ಅದನ್ನೇ ಫಾಲೋ ಮಾಡೋಣ. ಮೊದಲನೇದು ಬಂದು RV, ಒನ್ ಆಫ್ ದ ಟಾಪ್ ಕಾಲೇಜ್ RVCE. ಸೊ ಇದರಲ್ಲಿ CSಗೆ 419 ಇದೆ ಕಟ್ ಆಫ್. ನಾನು ಇದನ್ನು ಗೂಗಲಲ್ಲೆಲ್ಲ ಸ್ವಲ್ಪ ಸರ್ಚ್ ಮಾಡಿ ಒಂದು ಹಲವಾರು ವೆಬ್ಸೈಟ್ಗಳಲ್ಲಿ ನೋಡಿ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿರುವಂಥದ್ದು 419 ಅಂದರೆ 419 ಇದೆ. ಇದರಲ್ಲಿ AI ಅಥವಾ ಮಿಷನ್ ಲರ್ನಿಂಗ್ ಕೋರ್ಸ್ನ ನೀವು ಆಪ್ಟ್ ಮಾಡ್ತೀರಾ ಅಂತ ಅಂದರೆ 738 ಇದೆ ಕಟ್ ಆಫ್ ರ್ಯಾಂಕ್ ಬಂದು. ಮತ್ತು ಬಿಲೋ 1000 ರ್ಯಾಂಕ್ ಏನಾದರೂ ನಿಮಗೆ ಬಂದಿದೆ KCET ರ್ಯಾಂಕ್ ಅಂತ ಅಂದರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಆ್ಯಂಡ್ ಯು ಮಸ್ಟ್ ಟ್ರೈ ದಿಸ್ ಕಾಲೇಜ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು PES, ಒನ್ ಆಫ್ ಮೈ ಡ್ರೀಮ್ ಕಾಲೇಜ್ ಆಗಿತ್ತು ಇದು. PES ಅಲ್ಲಿ CS ಬಂದು 1800 ಇದೆ. ಆ್ಯಂಡ್ AI ಅಥವಾ MLನ ತೊಗೊಳ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಇದರಲ್ಲಿ 3500 ತನಕ ಕಟ್ ಆಫ್ ಇದೆ. ಅಗೇನ್ ನಿಮಗೆ 5000 ಒಳಗಡೆ ಎಲ್ಲ ಬಂದಿದೆ ಅಂತ ಅಂದರೆ PES ಅಲ್ಲಿ 10,000 ಒಳಗಡೆ ಬಂದಿದ್ರು ಆರಾಮಾಗಿ ನೀವು PES ಅಲ್ಲಿ ಜಾಯಿನ್ ಆಗುವಂಥ ಎಲ್ಲ ಆಪರ್ಚುನಿಟೀಸ್ಗಳು ನಿಮಗೆ ಇದೆ. ಬಟ್ ಇಫ್ ಯು ಆರ್ ಏಮಿಂಗ್ ಫಾರ್ RVCE, ದೆನ್ ನಿಮ್ಮ ರ್ಯಾಂಕ್ 1000
1000 ಬಿಲೋ ಇರಲೇಬೇಕು. ಇಲ್ಲ ಅಂತ ಅಂದರೆ ಇಫ್ ಯು ಆರ್ ಅಫೋರ್ಡಬಲ್ ಮಾಡ್ತೀವಿ ನಾವು ಎಷ್ಟು ರ್ಯಾಂಕ್ ಬಂದಿದ್ರು ಅಂತ ಅಂದರೆ ಯು ಕ್ಯಾನ್ ಗೋ ಫಾರ್ ಮ್ಯಾನೇಜ್ಮೆಂಟ್ ಕೋಟಾ. ಬಟ್ ನಮ್ಗೆ ಆಗಲ್ಲ ಅಂತಂದರೆ ನಿಮ್ದೇನಾದರೂ 10,000 ಒಳಗಡೆ ಇದ್ದರೆ ದೆನ್ ಡೆಫಿನೆಟ್ಲಿ PESಗೆ ಟ್ರೈ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಬಂದು BMSCE, ಒನ್ ಆಫ್ ದ ಟಾಪ್ ಆ್ಯಂಡ್ ರೆಪ್ಯೂಟೆಡ್ ಕಾಲೇಜ್. ಸೊ ಟ್ರೈ ಮಾಡಬೇಕು ಇದರಲ್ಲಿ ಅಂತಂದರೆ CSಗೆ 2500 ಕಟ್ ಆಫ್ ರ್ಯಾಂಕ್ ಇದೆ ಇದು. ಮತ್ತು ಇದರಲ್ಲಿ AI ಮತ್ತು MLಗೆ 4000 ಇದೆ. ಅಗೇನ್ ನಿಮಗೆ 10,000 ಒಳಗಡೆ ರ್ಯಾಂಕ್ ಬಂದಿದೆ ಅಂತ ಅಂದರೆ BMSCE ಈಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇಂಜಿನಿಯರಿಂಗ್ಗೆ. ಟ್ರೈ ಮಾಡಿ. ಕ್ಯಾಂಪಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಒನ್ ಆಫ್ ದ ಬೆಸ್ಟ್ ಕ್ಯಾಂಪಸ್ ಐ ಹ್ಯಾವ್ ಎವರ್ ಸೀನ್. ಆ್ಯಂಡ್ ಎಲ್ಲನೂ ಅಷ್ಟೇ ಕೋಚಿಂಗ್ ತುಂಬಾ ಚೆನ್ನಾಗಿದೆ. ನಾನು ಕೇಳ್ಪಟ್ಟಿರೋ ಹಾಗೆ ಒನ್ ಆಫ್ ಮೈ ಕಸಿನ್ is also studying there, so this is one of the best colleges. BIT Bangalore, ಈ ಕಾಲೇಜಲ್ಲಿ CSಗೆ 8000 ಕಟ್ ಆಫ್ ಇದೆ ಆ್ಯಂಡ್ AI ಮತ್ತು MLಗೆ ಇದರಲ್ಲಿ 10,000 ತನಕ ಕಟ್ ಆಫ್ ರ್ಯಾಂಕ್ ಇದ್ರೂ ಕೂಡ ತಗೊಳ್ತಾರೆ. ನೆಕ್ಸ್ಟ್ ಬಂದು RNS, ಅಗೇನ್ ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ ಫಾರ್ ಇಂಜಿನಿಯರಿಂಗ್. ಇದರಲ್ಲಿ 3000 to 7000, ಅಗೇನ್ 10,000 ಒಳಗಡೆ ಇದ್ದರೆ ನೀವು ಆರಾಮಾಗಿ RNS ಕಾಲೇಜಲ್ಲಿ ಜಾಯಿನ್ ಆಗ್ಬೋದು. ದೇವಾ ಕಾಲೇಜ್, ಇದೆಲ್ಲ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಕಾಲೇಜ್ಗಳು. ಇದಕ್ಕೆ ನಿಮಗೆ 6,000 to 12,000 ತನಕ ಇದ್ದರೆ ಡೆಫಿನೆಟ್ ಆಗಿ ನೀವು ಈ ಕಾಲೇಜ್ಗೆ ಜಾಯಿನ್ ಆಗ್ಬೋದು. ಮತ್ತು ಆಚಾರ್ಯ ಕಾಲೇಜ್, ಇದರಲ್ಲಿ 4,500 ಇಂದ ಸ್ಟಾರ್ಟ್ ಆಗಿ 10,000 ತನಕ ಕಟ್ ಆಫ್ ಇದೆ. ಅಂದರೆ ಇಷ್ಟು ರ್ಯಾಂಕ್ ಒಳಗಡೆ ನಿಮ್ಗೆ ಎಷ್ಟೇ ಬಂದಿದ್ರು ಯು ಕ್ಯಾನ್ ಈಸಿಲಿ ಜಾಯಿನ್ ದಿಸ್ ಕಾಲೇಜ್. ಆ್ಯಂಡ್ ನೆಕ್ಸ್ಟ್ JSS, ನನಗೆ ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಂಡಿದ್ದೆ ಈ ಕಾಲೇಜ್ನ. ಮತ್ತು ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಂಡೋಳು ನನ್ನ ರ್ಯಾಂಕ್ ನೋಡಿದ್ಮೇಲೆ ಇದನ್ನೇ ಫಸ್ಟ್ ಆಪ್ಷನ್ಗೆ ತೊಗೊಂಡು ಬಂದಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಇಂಜಿನಿಯರಿಂಗ್ ಮಾಡಲಿಲ್ಲ. ಇದರಲ್ಲಿ 2,500 to 6,000 ತನಕ ನಿಮಗೆ ಕಟ್ ಆಫ್ ರ್ಯಾಂಕ್ ತೊಗೊಳ್ತಾರೆ. ನೆಕ್ಸ್ಟ್ ಬಂದು ದಯಾನಂದ ಕಾಲೇಜ್, ಅಗೇನ್ ಇಟ್ ಇಸ್ ಅ ಹ್ಯೂಜ್ ಕ್ಯಾಂಪಸ್. ತುಂಬಾ ಚೆನ್ನಾಗಿರುವಂಥ ಕ್ಯಾಂಪಸ್ ಇದು. ನಾನು ಹೋಗಿ ನೋಡಿದ್ದೀನಿ ದಯಾನಂದ, BMSCE ಈ ಕ್ಯಾಂಪಸ್ ಎಲ್ಲ ನಾನು ನೋಡಿರೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಹಾಗೆ ಹೇಳ್ತಾ ಇದ್ದೀನಿ. ದಯಾನಂದ ತುಂಬಾ ದೊಡ್ಡ ಕಾಲೇಜ್ ಅದು. ಹಲವಾರು ಕೋರ್ಸಸ್ಗಳಿದೆ, ಹಲವಾರು ಬ್ಲಾಕ್ಗಳಿದ್ದಾವೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೇನಾದರೂ ಕ್ಯಾಂಪಸ್ ಎಲ್ಲ ಸಖತ್ತಾಗಿರಬೇಕು ಅಂತ ಅಂದರೆ ದಯಾನಂದಾಗೆ ಟ್ರೈ ಮಾಡಿ. ತುಂಬ ಈವೆಂಟ್ಸ್ಗಳು ಆಗುತ್ತೆ. ಅಗೇನ್ BMSCEಯಲ್ಲೂ ತುಂಬ ಈವೆಂಟ್ಸ್ಗಳಿರುತ್ತೆ. ಮತ್ತು ದಯಾನಂದನೂ ಅಷ್ಟೇ ನಾನು ನೋಡಿರೋ ಪ್ರಕಾರ ತುಂಬ ಈವೆಂಟ್ಸ್ಗಳಿದ್ದಾವೆ. ಇದರಲ್ಲಿ 2,000 to 5,000 ರ್ಯಾಂಕಿಂಗ್ ಒಳಗಡೆ ಕಟ್ ಆಫ್ ಇದೆ. ಆ್ಯಂಡ್ ಅಗೇನ್ ಮ್ಯಾನೇಜ್ಮೆಂಟ್ ಕೋಟಾಗೆಲ್ಲ ಹೋಗೋರು ಮುಂಚೆನೇ ಇದಕ್ಕೆಲ್ಲ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ ಎಲ್ಲ ನಿಮ್ಮ ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ಕೊಬೋದು. ನೆಕ್ಸ್ಟ್ ಬಂದು ಅಗೇನ್ ಒನ್ ಆಫ್ ದ ರೆಪ್ಯೂಟೆಡ್ ಆ್ಯಂಡ್ ದ ಬೆಸ್ಟ್ ಕಾಲೇಜ್, ತುಂಬ ಹೆಸರಿರುವಂಥ ಕಾಲೇಜ್, ರಾಮಯ್ಯ ಕಾಲೇಜ್. ಇದಕ್ಕೆ 1,200 to 1,300 ತನಕ ನಿಮಗೆ ಕಟ್ ಆಫ್ ಇದೆ. ನಾನು ಇಷ್ಟು ಕಟ್ ಆಫ್ಗಳನ್ನ ನಾನು ಹೇಳಿದ್ದೀನಿ. ನಿಮಗೆ ಇದರಲ್ಲಿ ಯಾವುದು ಬೆಸ್ಟ್ ಅಂತ ಅನಿಸುತ್ತೆ ನೀವು ಅದನ್ನು ಚೂಸ್ ಮಾಡ್ಕೋಬೋದು. ನೌ ಲೆಟ್ಸ್ ಟಾಕ್ ಅಬೌಟ್ ದ ರಿಯಾಲಿಟಿ. ಇವಾಗ ಒಂದು ಕಾಲೇಜಲ್ಲಿ 511 ಕಟ್ ಆಫ್ ಇದೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮದು 500 ಇಂದ 600 ತನಕ ರ್ಯಾಂಕ್ ಬಂದಿದ್ರು ಕೂಡ ಯು ಕ್ಯಾನ್ ಅಪ್ಲೈ ಟು ದಟ್ ಕಾಲೇಜ್. 511 ಇದೆ, ಈ ರ್ಯಾಂಕ್ ನಮಗೆ ಬಂದಿಲ್ವಲ್ಲ, ಅಥವಾ ನಮ್ಮದು 500 ಇದೆ, ನಮ್ಮದು 600 ಇದೆ, 512 ಇದೆ, 511 ಇದೆ, ನಮ್ಮದು 512 ಇದೆ, ಏನು ಮಾಡೋದು ಅಂತ ಇದ್ದರೆ ಯು ಕ್ಯಾನ್ ಅಪ್ಲೈ. ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನಿಮ್ಮದು ಕಟ್ ಆಫ್ ಬಂದು 511 ಇದೆ ಅಂತ ಅಂದರೆ, ಜಸ್ಟ್ ಫಾರ್ ಎಕ್ಸಾಂಪಲ್ ಕಟ್ ಆಫ್ 511 ಇದ್ದಾಗ ನೀವು 600 ಇದ್ರೂ ರ್ಯಾಂಕ್ ನೀವು ಅಪ್ಲೈ ಮಾಡ್ಬೋದು ಈಸಿಯಾಗಿ. ಸೆಲೆಕ್ಟ್ ಆಗುವಂಥ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ. ಮೇನ್ ನೀವು ಕಾಲೇಜ್ ಲಿಸ್ಟ್ನ ಹೇಗೆ ಪ್ರಿಪೇರ್ ಮಾಡ್ತೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ನೀವು ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಮ ಕಾಲೇಜಿನ ಯಾವ ಆರ್ಡರಲ್ಲಿ, ಯಾವ ಪ್ರಿಯಾರಿಟಿಯಲ್ಲಿ ಕೊಡ್ತೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಕಾಲೇಜ್ ಲಿಸ್ಟ್ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ, ಟಾಪ್ 30 ಇಂಜಿನಿಯರಿಂಗ್ ಕಾಲೇಜಸ್ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಡೂ ಚೆಕ್ ದಟ್. ಯು ವಿಲ್ ಗೆಟ್ ಅ ಬೆಟರ್ ಐಡಿಯಾ ಫಾರ್ ಡೂಯಿಂಗ್ ಯುವರ್ ಕಾಲೇಜ್ ಲಿಸ್ಟ್. ಸೊ ಆಲ್ಮೋಸ್ಟ್ ನಾನು ಎಲ್ಲನೂ ಕವರ್ ಮಾಡಿದ್ದೀನಿ. ಇಂಜಿನಿಯರಿಂಗ್ ಮಾಡ್ತೀರಾ ಅಂತ ಅಂದರೆ ಆಗಲೇ ಹೇಳಿದಾಗೆ ಟ್ರೆಂಡಿಂಗಲ್ಲಿರುವಂಥ ಕೋರ್ಸ್ಗಳನ್ನ ಚೂಸ್ ಮಾಡ್ಕೊಳ್ಳಿ. AI ಯಾವುದು ನಮ್ಮ ಕೆಲಸನ ರಿಪ್ಲೇಸ್ ಮಾಡೋದಕ್ಕಾಗಲ್ಲ, ಬಟ್ ಯಾರು AIನ ಕಲ್ತಿರ್ತಾರೆ ಅವರು ಡೆಫಿನೆಟ್ ಆಗಿ ನಮ್ಮ ಕೆಲಸನ ರಿಪ್ಲೇಸ್ ಮಾಡ್ಬೋದು. ದಿಸ್ ಇಸ್ ಒನ್ ಆಫ್ ದ ಫೇಮಸ್ ಡೈಲಾಗ್ ಒಂಥರ ಕಾರ್ಪೊರೇಟ್ ಫೀಲ್ಡಲ್ಲಿ ಇವಾಗ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಿಮಗೇನಾದರೂ ರ್ಯಾಂಕ್ ಕಮ್ಮಿ ಬಂದು ಇಂಜಿನಿಯರಿಂಗ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ನಿಮಗೆ ಯಾವ ಕೋರ್ಸ್ ಮಾಡೋದಕ್ಕೆ ಇಷ್ಟ ಇದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ಇರುವಂಥ ನಾಲೆಡ್ಜ್ ಪ್ರಕಾರ ಅದು ಬೆಸ್ಟ್ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ
ಆ ಕೋರ್ಸ್ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ ವಿಡಿಯೋ ಮಾಡ್ತೀನಿ. ನಾನು ಆದಷ್ಟು ಬೇಗ 2 ಕೋರ್ಸ್ನ ಪ್ಲ್ಯಾನ್ ಮಾಡಿದ್ದೀನಿ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡಬೇಕು ಅಂತ. ಅದನ್ನು ಆದಷ್ಟು ಬೇಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಫ್ ಇನ್ ಕೇಸ್ ಇನ್ನು ಅಡಿಷ್ನಲ್ ಇನ್ಫಾರ್ಮೇಷನ್ ನಿಮಗೆ ನನ್ನಿಂದ ಏನಾದರೂ ತಿಳ್ಕೊಬೇಕು ಅಂತ ಇದ್ದರೆ ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ಸೊ ಇನ್ಮೇಲೆ ನಾನು ವ್ಲಾಗ್ಸ್ ಮತ್ತು ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಸಿಕಲಿ ನನ್ನ ಚಾನಲ್ ಬಂದು ಯೂಟ್ಯೂಬ್ ಮತ್ತು ನನ್ನ ಪ್ರೋಗ್ರೆಸ್, ನನಗೆ ಇರುವಂಥ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ಇದೂ ಅಷ್ಟೇ, ನನ್ನ ಎಕ್ಸ್ಪೀರಿಯನ್ಸ್ ಆ ಥರನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ನಾಲೆಡ್ಜ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ಮೇಲೆ ನನ್ನ ಮೇಕಪ್ ವೀಡಿಯೋಸ್ನ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ತುಂಬಾ ಬೇಕಾದಕ್ಕೆ. ಸೊ ಸ್ಟಾರ್ಟ್ ಮಾಡಲಾ ಅಂತ ಕೂಡ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಡೆಫಿನೆಟ್ಲಿ ಐ ಆಮ್ ಗೋನ ಸ್ಟಾರ್ಟ್ ಇಟ್. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ಇಷ್ಟ ಆಯಿತಾ, ಹೆಲ್ಪ್ಫುಲ್ ಆಗಿತ್ತಾ, ಅದು ಮೇನ್ ಅಂತ ಕಮೆಂಟಲ್ಲಿ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಮೇಕ್ ಶೋರ್ ಯು ಲೈಕ್ ದಿಸ್ ವಿಡಿಯೋ. ನಿಮ್ಮ KCET ಫ್ರೆಂಡ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಇನ್ನೂ ನೀವೇನಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕಾನ್ ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು you will get the notification first. So that's it for this video. Almost ಎಲ್ಲಾನು ನಾನು ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ. So that's it. Until then, signing off. Bye bye.